ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಚಾನಲ್. ಈ ವಿಡಿಯೋ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿರೋದು. ನಾನು ನಿಮಗೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರೋದಿದು. ನಾವು ಯಾವಾಗಲೇ ಬರ್ತ್ಡೇ ಮಾಡಿದ್ರೂ ಒಂದು ಪಿಜ್ಜಾ ಮಾತ್ರ ಇದ್ದೇ ಇರುತ್ತೆ, ಒಂದು ಅಥವಾ ಎರಡು ಇದ್ದೇ ಇರುತ್ತೆ. ಯಾಕೆಂದರೆ ಜನ ಮೆಂಬರ್ಸ್ ನೋಡ್ಕೊಂಡು ತರೋದು ಜಾಸ್ತಿ. ನಾನು ಪಿಜ್ಜಾ ಸ್ವಲ್ಪ ಕಮ್ಮಿಯೇ ತಿನ್ನೋದು, ಒಂದು ಪೀಸ್ ತಿಂದರೆ ಹೆಚ್ಚೋದು. ಅದಾದಮೇಲೆ ಈ ಥರ ಬರ್ತ್ಡೇ ನಮ್ಮ ಕೇಕ್ ನಮ್ಮ ಬ್ರದರ್ ತಂದಿದ್ದರು. ನಾನು ನಮ್ಮಮ್ಮ ಈ ಥರ ಸುಮ್ಮನೆ ಜೊತೆಗೆ ನಿಂತ್ಕೊಂಡು ಸೆಲೆಬ್ರೇಷನ್ ಕಟ್ ಮಾಡ್ತಾಯಿದ್ದೀವಿ. ನೋಡ್ತಾ ಇದ್ದೀರಲ್ಲ, ನನ್ನ ಮಗಳಿಗೆ ಈ ಫೈರ್ ಸ್ವಲ್ಪ ಕಷ್ಟ, ಅವಳು ಭಯ. ಅದಾದಮೇಲೆ ನೆಕ್ಸ್ಟ್ ಬಂದಳು ಕಟ್ಟಿಂಗ್ಗೆ. ನಾನೀಗ ಆಲ್ಮೋಸ್ಟ್ 6 ಮಂತ್ಸ್ ಪ್ರೆಗ್ನೆಂಟು. ಕಟ್ಟಿಂಗೆಲ್ಲ ಆಯಿತು, ಸೆಲೆಬ್ರೇಷನ್ ಮುಗೀತು. ಇನ್ನೇನು ನನ್ನ ಮಗ ಕೇಕ್ ಕಟ್ ಮಾಡಿ ಕೊಡೋವರೆಗೂ ಕಾಯೋದೇ ಇಲ್ಲ ಯಾವತ್ತೂ. ಇನ್ನು ಚಿಕ್ಕ ಪಾಪು ಅಲ್ವಾ, ಚಿಕ್ಕ ಮಕ್ಕಳಿಗೆಲ್ಲ ಇದೆ ಅಲ್ವಾ. ನೋಡ್ತಾ ಇದ್ದೀರಲ್ಲ, ಇವ್ರು ನಮ್ಮ ಹಸ್ಬೆಂಡು. ಆಲ್ಮೋಸ್ಟ್ ನನ್ನ ವೀಡಿಯೋಸ್ ನೋಡೋರಿಗೆಲ್ಲ ಗೊತ್ತೇ ಇರುತ್ತೆ ಇವರು. ನಮ್ಮಮ್ಮ ಮನೆ ಇದು. ನನ್ನ ಮಗಳು, ನನ್ನ ಮಗ, ಪ್ಲಸ್ ಈ ಕಡೆ ನಮ್ಮಪ್ಪ. ನಮ್ಮಮ್ಮಂಗೆ ಭಯ ಜಾಸ್ತಿ ಇಟ್ಬಿಡ್ತಾಳೆ ಅಂತ. ನೋಡ್ತಾ ಇದ್ದೀರಲ್ಲ, ನೆಕ್ಸ್ಟ್ ನಾನು ನನ್ನ ಬ್ರದರ್ಗೆ ಇಡಕ್ಕೆ ಹೋಗ್ತೀನಿ. ಅದು ಕ್ಯಾಮ್ರಾದಲ್ಲಿ ಮಿಸ್ ಆಗುತ್ತೆ ಅಷ್ಟೇ. ಎಲ್ಲರೂ ಕೇಳ್ತಾ ಇದ್ದಾರೆ, ಯಾಕೆ ಸ್ವಲ್ಪ ಸಣ್ಣ ಆಗಿಬಿಟ್ಟಿದ್ಯಾ ಅಂತ. ಅದೇ ಪ್ರೆಗ್ನೆನ್ಸಿ ಅನ್ನೋದು ಇರುತ್ತಲ್ಲ, ಅವಾಗ ಸಣ್ಣ ದಪ್ಪ ಅನ್ನೋದು ಕ್ಯಾಶುವಲ್ ಆಗೇ ಆಗುತ್ತೆ. ಸೊ ಅದೇನು ಮಾಡೋಕ್ಕಾಗಲ್ಲ. ಆಲ್ರೆಡಿ ನಾನು ಟ್ರೀಟ್ಮೆಂಟ್ ಎಲ್ಲ ತೊಗೋತಾ ಇದ್ದೀನಿ, ಟ್ಯಾಬ್ಲೆಟ್ಸ್ ಎಲ್ಲ ತೊಗೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಣ್ಣ ಆಗ್ಬಿಟ್ಟಿದ್ದೀನಿ, ಕಣ್ಣೆಲ್ಲ ಒಳಕ್ಕೋದಂಗೆ ಆಗ್ಬಿಟ್ಟಿದೆ ಅಂತೆಲ್ಲ ಹೇಳ್ತಾರೆ. ಆಮೇಲೆ ರಿಕವರಿ ಆಗೇ ಆಗುತ್ತೆ. ಮಗು ಡೆಲಿವರಿ ಆಗಿ ಆಚೆ ಬಂದಾಗ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೀವಿ. ಇದು ಸೆಲ್ಫ್ ಗಿಫ್ಟ್ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.